ವೆಲ್ಕಮ್ ಟು RJVN ಚಾನಲ್. ನಾನು ಈ ದಿನ ಈರುಳ್ಳಿ ಮತ್ತು ಟೊಮೆಟೊ ಗೊಜ್ಜನ್ನು ಹೇಗೆ ಮಾಡೋದು ಸುಲಭವಾಗಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ಚಪಾತಿಗೆ, ಪೂರಿಗೆ ಮತ್ತು ಅನ್ನಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ ತಿನ್ನಕ್ಕೆ, ಈವನ್ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನೀವು ಅದನ್ನು ನೋಡ್ಕೊಂಡು ಮಾಡಿಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಈಗ ಮೊದಲನೇದಾಗಿ ಎಣ್ಣೆನ ನಾನು ಚೆನ್ನಾಗಿ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಅದನ್ನು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ಥರ ಟೊಮೆಟೊ ಹುಳಿಗೆ ಇಟ್ಕೊಂಡಿದ್ದೀನಿ. ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ. ಸೊ ನಾನೀಗ ಹೇಳ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಈಗ ನಾನು ಬಾಣಲೆನಲ್ಲಿ ಉದ್ದಿನ ಬೇಳೆ ಮತ್ತು ಸಾಸಿವೆ ಹಾಕಿಟ್ಟಿದ್ದೀನಿ. ಅದು ಕಾದಿದೆ. ಅದಕ್ಕೆ ಇವಾಗ ನಾನು ಈರುಳ್ಳಿನ ಹಾಕಿ ಹುರಿತೀನಿ. ಬೇಕಾಗಿರೋ ಸಾಮಗ್ರಿಗಳು ಈಗ ಮಾಡುವ ವಿಧಾನವನ್ನ ಈಗ ತೋರಿಸ್ತೀನಿ, ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಈಗ ಎಣ್ಣೆ ಕಾದಿದೆ, ಉದ್ದಿನ ಬೇಳೆ ಸಾಸಿವೆ ಚೆನ್ನಾಗಿ ಕಾದಿದೆ. ಅದನ್ನ ನಾನು ಈರುಳ್ಳಿನ ಅದಕ್ಕೆ ಹಾಕಿ ಹುರ್ಕೋತೀನಿ. ಇದು ಈರುಳ್ಳಿನ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು. ಆದಮೇಲೆ ಇದಕ್ಕೆ ನಾವು ಟೊಮೆಟೊನ ಹಾಕ್ಕೊಂಡು ಹುರಿಯೋಣ. ಈಗ ಇದಕ್ಕೆ ಸ್ವಲ್ಪ ಅರಿಶಿನನೂ ಹಾಕ್ತಾ ಇದ್ದೀನಿ. ಅರಿಶಿನ ಒಳ್ಳೆ ಆಂಟಿಬಯೋಟಿಕ್. ನಾವು ಇದನ್ನ ಅಡುಗೆಗಳಲ್ಲಿ ಅರಿಶಿನನ ಉಪಯೋಗಿಸಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ಆಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ. ಡೈಲಿ ನಾವು ಅರಿಶಿನನ ಅಡುಗೆಗಳಲ್ಲಿ ಆದಷ್ಟು ಉಪಯೋಗಿಸ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಮೆತ್ತಗಾಗಬೇಕು. ಸ್ವಲ್ಪ ಮೆತ್ತಗೆ ಅಂದರೆ ಬೆಂದಾಗ ನಾವು ಟೊಮೆಟೊನ ಹಾಕಿದ್ರೆ ಆವಾಗ ಅದು ಟೊಮೆಟೊ ಚೆನ್ನಾಗಿ ಬೇಯುತ್ತೆ. ಈಗ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ನಾನು ಕೆಂಪು ಉಪ್ಪನ್ನು, ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾವೆಲ್ಲ ಅಡುಗೆಗಳಲ್ಲಿ ಪಿಂಕ್ ಸಾಲ್ಟ್ನ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಅದು ಉಪ್ಪನ್ನ ಹಾಕಿದಾಗ ಈರುಳ್ಳಿ ಬೇಗ ಬೇಯುತ್ತೆ. ಇದೊಂದು ಟಿಪ್ಪು. ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಟೊಮೆಟೊನ ಇಟ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಮೆಣಸಿನ್ಕಾಯಿ ಖಾರಕ್ಕೆ. ಈಗ ಇದು ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಹಾಕ್ತೀನಿ, ಟೊಮೆಟೊನ ಹಾಕಿ ಕಲಿಸ್ತೀನಿ. ಇದು ಚೆನ್ನಾಗಿ ಬೇಯಬೇಕು. ಟೊಮೆಟೊನು ಈರುಳ್ಳಿ ಜೊತೆ ಸೇರಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ನೀವು 2 ನಿಮಿಷ 3 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ಆವಾಗ ಬೆಂದಂಗಾಗುತ್ತೆ. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ. ಈಗ ನಾನು ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಒಂದು 2.5 ಸ್ಪೂನಷ್ಟು ಸಾರಿನ ಪುಡಿ ಹಾಕ್ತಾ ಇದ್ದೀನಿ. ಸೊ ಅದು ಖಾರನ ಕೊಡುತ್ತೆ ಸಾರಿನ ಪುಡಿ. ನಾನು ಇನ್ನೊಂದು ಏನು ಅಂದರೆ, ನಾನು ಒಂದು 6 ಗಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಮತ್ತು 2 ಟೊಮೆಟೊ, ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಸೊ ನೀವು ಇದನ್ನು ಮಿಕ್ಸ್ ಮಾಡಿದಾಗ ಇದರಲ್ಲಿ ಉಪ್ಪು, ಖಾರ, ಹುಳಿ ಎಲ್ಲನೂ ಇರುತ್ತೆ. ಸ್ವಲ್ಪ ಸಿಹಿಗೆ ನೀವು 1-2 ಸ್ಪೂನು ಬೆಲ್ಲನ ಬೇಕಾದವರು, ಸಿಹಿ ಬೇಕು ಅಂತ ಹೇಳಿದವರು ಸೇರಿಸ್ಕೋಬೋದು. ಬೇಡ ಅಂದರೆ ಹಾಗೂ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಸಿಹಿ ಒಂದು ಅರ್ಧ ಸ್ಪೂನ್ ಆದ್ರೆ ಸೇರಿಸ್ಕೊಂಡ್ರೆ ನಿಮಗೆ ಭಾಳ ಚೆನ್ನಾಗಿ 3 ಸೇರಿದಂಗಿರುತ್ತೆ. ಉಪ್ಪು, ಹುಳಿ, ಖಾರ, ಸಿಹಿ ನಾನು ಸೇರಿದಂಗಿರುತ್ತೆ. ಇದು ತುಂಬ ಪೂರಿಗೆ, ದೋಸೆಗೆ, ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ನಾನೇನು ಮಾಡ್ತೀನಿ, ಇದೆಲ್ಲ ಹಾಕಿದೆ. ಸಾರಿನ ಪುಡಿ 2.5 ಸ್ಪೂನು, ಉಪ್ಪು ಮೊದಲೇ ಹಾಕಿದ್ದೆ ನಾನು. ಆಮೇಲೆ ಬೆಲ್ಲ ಒಂದು ಚೂರು ಹಾಕಿದೆ, 2 ಸ್ಪೂನ್ ಹಾಕಿದೆ. ಈಗ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. 1.5 ಲೋಟ ಅಷ್ಟು ಹಾಕಿದ್ದೀನಿ. 1.5 ಲೋಟದಷ್ಟು ನೀರು ಹಾಕಿ ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಚೆನ್ನಾಗಿ ಸುಂಡೋದು ಅಂತ ಹೇಳ್ತಾರೆ. ಅದು ಆದರೆ ಆವಾಗ ಟೇಸ್ಟ್ ಎಲ್ಲನೂ ಸೇರಿಕೊಂಡು ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಇದು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ. ಸ್ವಲ್ಪ 1 5 ನಿಮಿಷ ಬಿಡೋಣ.
ನೋಡಿ, ಈಗ ಈರುಳ್ಳಿ ಟೊಮೆಟೊ ಗೊಜ್ಜು ಚೆನ್ನಾಗಿ ಇಷ್ಟರ ಮಟ್ಟಿಗೆ ಅದು ಕುದಿಬೇಕು. ಇಷ್ಟು ಕುದ್ದಾದ್ಮೇಲೆ ಇದು ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ. ಇದನ್ನು ನಾವು ಈಗ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ನಾನು ಇದನ್ನು ಗೊಜ್ಜನ್ನ ಪಾತ್ರೆಗೆ ಹಾಕೋತಾ ಇದ್ದೀನಿ. ಈಗ ಇದು ತಿನ್ನೋದಕ್ಕೆ ರೆಡಿಯಾಗಿದೆ. ನಿಮಗೆ ಈ ಗೊಜ್ಜು ಇಷ್ಟ ಆಯಿತು ಅಂತ ಹೇಳಿದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ. ಮತ್ತು ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ರುಚಿಕರವಾದ ಅಡುಗೆನ ರೆಡಿ ಮಾಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು.